ಹೇಳಿ ಒಂದು ದನ ಕೇಳಿ. ಇಲ್ಲ ಸರ್, ಇಲ್ಲೊಂದು ಪ್ರಶ್ನೆ ಇದೆ. ಒಂದು ದನ ದಿನಕ್ಕೆ ಎಷ್ಟು ಲೀಟರ್ ಹಾಲು ಒಂದೊಂದು ತರವಾಗಿ ಉಂಟು. ಕೆಲವರು 16 ಸಿಗ್ತದೆ ದೊಡ್ಡ, ಇದು ಒಂದು ದಿನಕ್ಕೆ 12. ಎಷ್ಟು ಸತಿ ಕರೀತೀವಿ? ಎಷ್ಟು ಸತಿ? ಬೆಳಿಗ್ಗೆ ಮತ್ತು ಸಂಜೆ. ಹೆಚ್ಚು ಜಾಸ್ತಿ ಕೊಡ್ತದೆ. ಫ್ಯಾಟ್ ಕಮ್ಮಿ ಅದರಲ್ಲಿ, ಹಾಲು ಜಾಸ್ತಿ. ಇದರಲ್ಲಿ ಸ್ವಲ್ಪ ಫ್ಯಾಟ್, ಊರಿದ್ರಲ್ಲಿ ಅದಕ್ಕಿಂತ ಜಾಸ್ತಿ ಫ್ಯಾಟ್. ಅದೇ ಹಾಲು ಮಾತ್ರ ಜಾಸ್ತಿ ಕೊಡು, ಫ್ಯಾಟ್ ಇಲ್ಲ, ಡಿಗ್ರಿ ಇಲ್ಲ. ಮಲನಾಡಿಗಿಂತ ಮತ್ತೆ ಅದರಲ್ಲಿ ಫ್ಯಾಟ್ ಎಲ್ಲ ಜಾಸ್ತಿ. ಫ್ಯಾಟ್ ಯಾಕೆ ಇಂಪಾರ್ಟೆಂಟ್ ಸರ್? ಫ್ಯಾಟ್ ಯಾಕೆ ಇಂಪಾರ್ಟೆಂಟ್ ಅಂತ? ಫ್ಯಾಟ್ ಅಂದ್ರೆ ಅದರಲ್ಲಿ ತುಪ್ಪ, ಬೆಣ್ಣೆ ಅದರೆಲ್ಲ ಅಂಶ ಅಂದರೆ ನಮಗೆ ದೇಹಕ್ಕೂ ಒಳ್ಳೆಯದು ಅಥವಾ ಅಲ್ಲಿ ದೇಹಕ್ಕೆ ಒಳ್ಳೆಯದು. ನಮ್ದು ಇದು ಗೀರು ಅದಕ್ಕೆ 1 ಲೀಟರ್ಗೆ 200 ರೂಪಾಯಿ ಕೊಡ್ತಾರೆ. ಹಾಂ. ಮತ್ತೆ ಮಲೆನಾಡು ಗಿಡ್ಡಲು 200 ರೂಪಾಯಿ ಕೊಡ್ತಾರೆ. ಹಾಂ, ಲೀಟ್ರಿಗೆ. ಓ ಹಾಂ. ಅದರದ್ದು ಗೀರ್ ಮತ್ತು ಮಲೆನಾಡು ಗಿಡ್ಡ ತುಪ್ಪ ಉಂಟಲ್ಲ, ಕೆಜಿಗೆ 5,000. ಓ ಹಾಂ ಹಾಂ ಹಾಂ. ಅದರದ್ದೇ ಮಾಡಬೇಕು. ಇವರು ಮಾರ್ವಾಡಿ ಅದಕ್ಕೆ ಎಲ್ಲದಲ್ಲ ಎಷ್ಟು ಅದಕ್ಕೆ ಯಾವ ತಳಿ? ಜರ್ಸಿ. ಇದು ಈ ಕಡೆದ್ದು ಮೆಲ್ಲ ಹೋಗಿ ಆ ಕಡೆ ಹೋಗಿ. ಏನು ಮಾಡೋದಿಲ್ಲ. ಜರ್ಸಿ ಮತ್ತೆ ಇಳಿರಿ ಕೆಳಗೆ. ಈಗ ನಿಮ್ಗೆ ವೈಯಕ್ತಿಕ ಈಗ ಸುಮಾರು ನದಿಗಳನ್ನು ನೋಡಿದ್ರಿ, ಇಲ್ಲಿ ದನಗಳು ನೋಡಿದ್ರಿ, ಅಲ್ಲಿ ಅಡಿಕೆ ತೋಟ ಇದನ್ನೆಲ್ಲ ವಿಸಿಟ್ ಮಾಡಿದ್ರಿ. ನಿಮ್ಮ ಊರಿನ ವಾತಾವರಣ ಬೇರೆ ಇರ್ತದೆ, ಇಲ್ಲಿಯ ವಾತಾವರಣ ಬೇರೆ, ಇಲ್ಲಿಯ ಪದ್ಧತಿ, ಕೃಷಿ ಪದ್ಧತಿಗಳು ಬೇರೆ, ಅಲ್ಲಿಯ ಕೃಷಿ ಪದ್ಧತಿ ಬೇರೆ. ಇದರಲ್ಲಿ ಏನಾದರೂ ಡಿಫ್ರೆನ್ಸಸ್ ನಿಮ್ಗೆ ಹೇಳಲಿಕ್ಕೆ ಆಗ್ತದಾ? ಏನು ವ್ಯತ್ಯಾಸ ಇದೆ ಅಲ್ಲಿ? ನಿಮ್ಗೆ ಏನು ಅನಿಸ್ತು? ಇಲ್ಲಿ ಕಾಡ್ ಜಾಸ್ತಿ, ಗ್ರೀನ್ ಜಾಸ್ತಿ ಇರೋದ್ರಿಂದ ಮಳೆ ಜಾಸ್ತಿ ಬರ್ತದೆ. ಹಾಗಾಗಿ ಅಡಿಕೆ ಬೆಳಿಲಿಕ್ಕೆ ನೀರು ಜಾಸ್ತಿ ಬೇಕು. ನಮ್ಮ ಸೈಡ್ ಕಬ್ಬು ಆ ಥರದನ್ನ ಹೆಚ್ಚು ಬೆಳೆ, ಯಾಕಂದ್ರೆ ಅಲ್ಲಿ ಜಾಸ್ತಿ ಮಳೆ ಬರಲ್ಲ. ಸರಿ. ಅದಕ್ಕಾಗುವಂಥದ್ದನ್ನು ಅಲ್ಲಿ ಬೆಳೀತಾರೆ. ಸರಿ. ಬೇರೆ ಯಾರಾದ್ರೂ ಮಾತಾಡ್ತೀರಾ? ಇದೀಗ ಬಹಳ ಜನ ಅಭ್ಯರ್ಥಿಗಳು ನೀರನ್ನೆಲ್ಲ ಕುಡಿದು ಸುಧಾರಿಸಿಕೊಳ್ತಾ ಇದ್ದಾರೆ. ಸುಧಾರಿಸಿಕೊಂಡವರು ಇಲ್ಲಿ ಮಾತಾಡ್ಲಿಕ್ಕೆ ರೆಡಿದ್ದಾರೆ. ಉಳೇಬೆಟ್ಟು ಶಾಲೆಯಿಂದ ಇದೀಗ ನಮ್ಮ ವಿದ್ಯಾರ್ಥಿ ಇದ್ದಾರೆ. ಹೇಳಿ ಏನು ನೋಡಿದ್ರಿ? ದನಗಳನ್ನೆಲ್ಲ ನೋಡಿದ್ದೀವಿ. ಅದೆಲ್ಲ ವಿಧಾನಗಳು ಹೇಗಂತ ಗೊತ್ತಾಯ್ತು. ಖುಷಿ ಆಯ್ತಾ? ತುಂಬಾ ಖುಷಿ. ಈಗ ನಡ್ಕೊಂಡು ಬರ್ತಾ ಏನೆಲ್ಲ ನೋಡಿದ್ರಿ? ಆ ತೋಟಗಳು, ತೆಂಗಿನ ಅದನ್ನ ಸರಿ. ಅವರದ್ದು ಇಂಟರ್ವ್ಯೂ ಎಲ್ಲ ತೆಗ್ದಿದ್ದೀರಾ? ಸರಿ. ಏನು ಹೇಳಿದ್ರು? ಅವರವರ ಇದ್ರಿದ್ದಲ್ಲ, ಅವ್ರದ್ದು ಬಾಲ್ಯದ ಬಗ್ಗೆ. ಸೂಪರ್. ಹಾಗೆ ಒಬ್ಬ ವ್ಯಕ್ತಿಗಳ ಬಗ್ಗೆ ಗೊತ್ತಾಯ್ತು, ತೋಟದ ಬಗ್ಗೆ ಗೊತ್ತಾಯ್ತು. ಇದೀಗ ಮಕ್ಕಳ ಸಾಹಿತ್ಯ ಸಂಭ್ರಮ ಕ್ಯಾಮ್ರಾಮ್ಯಾನ್ ಈಗ ಮಕ್ಕಳನ್ನು ಸಂದರ್ಶನ ಮಾಡಲಿಕ್ಕಿದ್ದಾರೆ. ಕ್ಯಾಮ್ರಾಮ್ಯಾನ್ ಸತೀಶ್ ಅವರು. ಸಾಹಿತ್ಯ, ಮಕ್ಕಳ ಸಾಹಿತ್ಯ ಬಗ್ಗೆ ಪರಿಚಯ ಮಾಡಿಕೊಟ್ರು. ಇದರ ಬಗ್ಗೆ ಇನ್ನು ಈ ಮಂದಿ ಎಷ್ಟು ದನಗಳನ್ನು ನೋಡಿದಿ? ತುಂಬ ದನಗಳನ್ನು ನೋಡಿದಿ. ಯಾವ ತಳಿಗಳನ್ನು ನೋಡಿದ್ದೀರಿ? ಜರ್ಸಿ ಮತ್ತು 2 ತಳಿಗಳನ್ನು ನೋಡಿದ್ದಾರಂತೆ, HF ಮತ್ತು ಜರ್ಸಿ. ಹೇಗೆ ಇದೆ ಹಟ್ಟಿ? ನಗರಗಳಲ್ಲಿ ಹಳ್ಳಿಯಲ್ಲಿ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ.